ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸರ್ಕಾರದಿಂದ ಸಿದ್ಧತೆ ಕೂಡ ಆಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಆಗ್ತಾ ಇದೆ. ಮಾಸ್ಕ್ ಧರಿಸಿನೇ ಸಭೆಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ತಾಂತ್ರಿಕ ಸಲಹಾ ಸಮಿತಿ ಟ್ಯಾಕೋ ಆ ಕಮಿಟಿಯ ಸದಸ್ಯರು ಕೂಡ ಬಂದಿದ್ದಾರೆ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರು ಕೂಡ ಬಂದಿದ್ದಾರೆ. ಎಕ್ಸ್ಪರ್ಟ್ಸ್ ಇಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಡ್ರಾಸ್ಟಿಕಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ರಿಪೋರ್ಟ್ ಇದೆ, ಆಮೇಲೆ ಆರೋಗ್ಯ ಇಲಾಖೆ ತಯಾರಿ ಹೇಗಿದೆ, ಕೇವಲ ಜಾಗೃತಿ ಮೂಡಿಸೋದು ಅಷ್ಟೇ ಈ ಹಂತದಲ್ಲಿ ಮಾಡಬೇಕಾ ಅಥವಾ ಬೇರೆ ಮಾರ್ಗಸೂಚಿಗಳ ಅಗತ್ಯತೆ, ನಿರ್ಬಂಧಗಳ ಅಗತ್ಯತೆ ಇದೆಯಾ ಅಂತೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಇವತ್ತು ಡಿಸ್ಕಸ್ ಆಗಬಹುದಾದಂತಹ ವಿಚಾರಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಹೌದು, ಸಭೆ ಈಗಷ್ಟೇ ಪ್ರಾರಂಭವಾಗಿದೆ. ಆರೋಗ್ಯ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿರುವಂತದ್ದು, ಮತ್ತೆ ಬೇರೆ ರಾಜ್ಯದಿಂದ ಬರೋರಿಗೆ ಒಂದು ಟೆಸ್ಟ್ ಅನ್ನ ಮಾಡುವಂತಹ ಕ್ರಮಗಳನ್ನ ಪ್ರಾರಂಭಿಕ ಹಂತವಾಗಿ ತೆಗೆದುಕೊಂಡಿದೆ. ಇನ್ನು ಕ್ರಿಸ್ಮಸ್ ಬರ್ತಿದೆ, ಮತ್ತೆ ಹೊಸ ವರ್ಷದ ಆಚರಣೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬಹುದಾದಂತಹ ಕ್ರಮಗಳು ಯಾವ್ಯಾವು ಅನ್ನುವಂತಹ ವಿಚಾರವನ್ನ ಇವತ್ತು ಸಿಎಂ ಅವರು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಆಕ್ಟಿವ್ ಕೇಸ್ ಇರುವಂತದ್ದು, ಪ್ರಕರಣಗಳು ಹೆಚ್ಚಾಗ್ತಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕರೋನಾ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಅವರು ಇವತ್ತು ತಜ್ಞರ ಅಭಿಪ್ರಾಯಗಳನ್ನು ಪಡೆದುಕೊಳ್ತಾರೆ. ಜೊತೆಗೆ ಮುಂದೆ ಬರಬಹುದಾದಂತಹ ಏನು ಆತಂಕಗಳು ಅಥವಾ ಔಷಧಿ ಸಂಗ್ರಹ ಆಗಿರಬಹುದು, ಮೆಡಿಕಲ್ ಕಿಟ್ಗಳಾಗಿರಬಹುದು, ಟೆಸ್ಟ್ ಕಿಟ್ಗಳಾಗಿರಬಹುದು, ಸೊ ಇದೆಲ್ಲವನ್ನೂ ಕೂಡ ತಮ್ಮಲ್ಲಿ ಉಳಿಸ್ಕೊಳ್ಬೇಕು ಅಥವಾ ತೆಗೆದುಕೊಳ್ಬೇಕು, ಖರೀದಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರವಾಗಿ ಸಿಎಂ ಅವರು ಸಭೆ ಮಾಡ್ತಾರೆ. ಬಹುಶಃ ಸಭೆ ಬಳಿಕ ಯಾವೆಲ್ಲ ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗಸೂಚಿಗಳನ್ನ ಸಿಎಂ ಅವರು ಅಧಿಕಾರಿಗಳಿಗೆ ಕೊಡಬಹುದು. ಅದಾದ ನಂತರ ಪ್ರಮುಖವಾಗಿ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದ ಆಚರಣೆ ಸರ್ಕಾರದ ಟಾರ್ಗೆಟ್. ಹಾಗಾಗಿ ಅದಕ್ಕೆ ಯಾವ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಬೇಕು, ಅಂದ್ರೆ ಕಠಿಣ ನಿಯಮಗಳು ಇರೋದಿಲ್ಲ, ಆದ್ರೆ ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಬಹುಶಃ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ತಾರೆ. ಮತ್ತೆ ಮುಂದಿನ 1 ಅಥವಾ 2 ತಿಂಗಳಿಗೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಬಹುಶಃ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಮಮತಾ, ಶ್ರೀನಿವಾಸ್, ಟಫ್ ರೂಲ್ಸ್ ಅನ್ನ ಇವತ್ತೇನಾದ್ರೂ ಜಾರಿಗೆ ತರೋ ಚಾನ್ಸಸ್ ಇದೆಯಾ? ಬೈ ಎನಿ ಚಾನ್ಸ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಮುಂಜಾಗ್ರತೆ ಬೇಕು, ನಿಗಾ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು, ಕೇವಲ ಜಾಗೃತಿ ಮೂಡಿಸಿದ್ರೆ ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೈ ಎನಿ ಚಾನ್ಸ್ ಅಂತದ್ ವಿಚಾರಗಳು, ಅಂತ ಡೆವಲಪ್ಮೆಂಟ್ ಏನಾದ್ರೂ ಸರ್ಕಾರದ ಚಿಂತನೆಯಲ್ಲಿ ಇದೆಯಾ ಅಂತ? ಮಮತಾ, ಟಫ್ ರೂಲ್ಸ್ ಅನ್ನುವಂತಹದ್ದು ಸದ್ಯಕ್ಕೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೀವಿ. ಕೇಂದ್ರ ಸರ್ಕಾರವು ಕೂಡ ಏನೆಲ್ಲ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದೆ, ಅದನ್ನ ಫಾಲೋ ಮಾಡ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೊಸ ವರ್ಷದ ಆಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ. ಹಾಗಾಗಿ ಟಫ್ ರೂಲ್ಸ್ ಅನ್ನುವಂತಹ ವಿಚಾರಗಳು ಈ ಸದ್ಯಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ಮುಂಜಾಗ್ರತಾ ಕ್ರಮ, ಯಾಕೆಂದ್ರೆ ಜನವರಿಯಿಂದ ಆ ಕೇಸ್ಗಳು ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಮುನ್ಸೂಚನೆ ಇರೋದ್ರಿಂದ ತಜ್ಞರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಟಫ್ ರೂಲ್ಸ್ ಅಲ್ಲದೆ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಟಫ್ ರೂಲ್ಸ್ ಅನ್ನೋದ ಬದಲಾಗಿ ಒಂದಿಷ್ಟು ನಿಯಮಗಳನ್ನ ಬಿಗಿಗೊಳಿಸುವಂತಹ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.